ನೀವು ದಿನನಿತ್ಯದ ಅಡುಗೆ ಎಣ್ಣೆ ಕೂಡ ಬಳಸ್ತೀರಾ. ಈಗ ಒಂದು ಆತಂಕಕಾರಿ ಮಾಹಿತಿ ಬಂದಿದೆ. ಮತ್ತೆ ಫ್ರೈ ಮಾಡಿ ಮರುಬಳಕೆ ಮಾಡಿದ ಎಣ್ಣೆ ಬಂದ್ಬಿಟ್ಟು ವಿಷಕ್ಕೆ ಸಮ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸಾಕಷ್ಟು ನೀವು ನೋಡಬಹುದು ಬೀದಿ ಬದಿಯಲ್ಲಿ ಸಮೋಸ, ಕಚೋರಿ, ಜಿಲೇಬಿ, ಕಬಾಬು, ಚಿಪ್ಸ್ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ದಿನವಿಡೀ ಬಳಸ್ತಾರೆ, ಮತ್ತೆ ಅದನ್ನೇ ನಾಳೆ ಯೂಸ್ ಮಾಡ್ತಾರೆ. ಆದ್ರೆ ಇದು ವಿಷಕ್ಕೆ ಸಮ. ನಿಮ್ಗೆ ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಟ್ರಾನ್ಸ್ಪೋರ್ಟ್, ಕೊಬ್ಬು ಎಲ್ಲ ಕೂಡ ಆಗುತ್ತೆ ಮಾಹಿತಿ ಬರ್ತಿದೆ. ಇಲ್ಲಿ ಮೇನ್ ಥಿಂಗ್ ಏನ್ ಮಾಡುತ್ತೆ ಅಂದ್ರೆ, ನೀವೇನಾದ್ರು ಪ್ಯಾಕ್ ಮಾಡಿದ ಆಹಾರಗಳನ್ನ ಯಾವ್ದಾದ್ರು ತಿಂತಿರಾದ್ರೆ ದಯವಿಟ್ಟು ಚೆಕ್ ಮಾಡಿ ಅದರಲ್ಲಿ ಯಾವ ಆಹಾರ ಬಳಕೆ ಮಾಡಿದ್ದಾರೆ, ಏನಿದೆ ಚೆಕ್ ಮಾಡಿ ಅಂತ WHO ಹೇಳಿದೆ. ಇವು ಸಾಕಷ್ಟು ಇದನ್ನ ಸಾಸಿವೆ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಈ ರೀತಿ ಅಡುಗೆ ಎಣ್ಣೆನ ಬಳಸಿ ಅದು ಆರೋಗ್ಯಕ್ಕೆ ಉತ್ತಮ. ಮತ್ತೆ ನೀವು ಬಳಸಿದ ಎಣ್ಣೆನ ಕೂಡ ಬಳಸಬೇಡಿ ಅಂತ ಹೇಳಿದ್ದಾರೆ. ಡೀಪ್ ಫ್ರೈ ಮಾಡಿರೋದು ಸಾಕಷ್ಟು ಫ್ಯಾಟ್ ಆಗುತ್ತೆ, ಅದು ಸಮಸ್ಯೆ ಆಗುತ್ತೆ. ತಾಜಾ ಎಣ್ಣೆ ಉತ್ತಮ. ಹೊರಗಿನ ಆಹಾರ ಬಂದು ನೀವು ಸೀಮಿತಗೊಳಿಸಿ ಮನೆ ಆಹಾರವನ್ನು ತಿನ್ನಿ ಅಂತ ಹೇಳಿಕೆ ಮಾಡಿದ್ದಾರೆ. ಇನ್ನ ಆಸಕ್ತಿಕಾರಿ ಮಾಹಿತಿ ನೋಡೋದಾದ್ರೆ, ಮತ್ತೆ ಬಳಸಿ ಅಂದ್ರೆ ಬಳಸಿದ ಎಣ್ಣೆನ ಯೂಸ್ ಮಾಡ್ಕೊಂಡು ಅದರಿಂದ ಸೋಪ್ ಕೂಡ ತಯಾರಿ ಮಾಡ್ಕೋಬಹುದು ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟು ಆತಂಕಕಾರಿ. ಸೋಪ್ನ ಏನು ಕೊಳೆಯನ್ನು ಹೋಗ್ಸೋದಕ್ಕೆ ಸೋಪ್ನ ಯೂಸ್ ಮಾಡ್ತಾರಲ್ಲ, ಕ್ಲೀನ್ ಮಾಡೋದಕ್ಕೆ, ಅದಕ್ಕೆ ಉಪಾಯಕಾರಿ ಆಗುತ್ತೆ. ಅಂದ್ರೆ ಮತ್ತೆ ಡೀಪ್ ಫ್ರೈ ಆಗಿರೋ ಎಣ್ಣೆ ಅದನ್ನ ನೀವು ಆರೋಗ್ಯಕ್ಕೆ ಸೇವನೆ ಮಾಡಿದ್ರೆ, ನೀವು ಅದನ್ನ ತಿಂದ್ರೆ ನಿಮ್ಗೆ ಯಾವ ರೀತಿ ರೋಗ ಹೋಗ್ಬೋದು. ಹೋಟೆಲ್ ಬೇಕರಿ ಆಹಾರ ಎಷ್ಟು ಹಾನಿಕಾರಿ ಅಂತ ಹೇಳಿ WHO ಹೇಳಿದೆ. ಇದು ಇವತ್ತಿನ ವಿಡಿಯೋ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.